ವಿಶ್ವಕಪ್ನ ಅಸಲಿ ಖದರ್ ಈಗ ಸ್ಟಾರ್ಟ್ ಆಯಿತು. ಸೆಮೀಸ್ ಕಾಳಗಕ್ಕೆ 4 ತಂಡಗಳು ಫೈನಲ್ ಆಗಿದ್ದು ಟೂರ್ನಿಯ ಮುಕ್ತಾಯಕ್ಕೆ ಇನ್ನು 3 ಪಂದ್ಯಗಳಷ್ಟೇ ಬಾಕಿ ಇದೆ. ಸೊ ಒಂದೊಂದು ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಔಟ್ ಆಗಿ 10ನೇ ಆವೃತ್ತಿಯ ಚಾಂಪಿಯನ್ಸ್ ಯಾರು ಎನ್ನುವಂತ ಪ್ರಶ್ನೆಗೆ ನೆಕ್ಸ್ಟ್ ಸಂಡೇ ಉತ್ತರ ಸಿಗುತ್ತೆ. ಅದರಲ್ಲೂ ಈಗ ಭಾರತಕ್ಕೆ ಮುಂದಿನ ಟಾರ್ಗೆಟ್ ಇಂಗ್ಲೆಂಡ್. ಸೂಪರ್ 8 ಸುತ್ತಲ್ಲಿ ಸೋಲಿಲ್ಲದೆ ನುಗ್ಗಿರುವಂತ ಆಂಗ್ಲರ ಪಡೆ ಈ ಸಲ ಅಕ್ಷರಶಃ ಡೇಂಜರಸ್ ಆಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ T20 ವರ್ಲ್ಡ್ ಕಪ್ ಅಂತ ಬಂದಾಗ ಸೆಮೀಸ್ ನಲ್ಲಿ ಭಾರತ ಹಾಗೆ ಇಂಗ್ಲೆಂಡ್ ಸತತ 3ನೇ ಸಲ ಮುಖಾಮುಖಿ ಆಗ್ತಿದ್ದಾರೆ. ಭಾರತ ಇಂಗ್ಲೆಂಡ್ ನಡುವಿನ ಕ್ಲಾಶ್ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಗ್ರೂಪ್ ಸ್ಟೇಜ್ ಗುದ್ದಾಟ ಮುಗಿಸಿ ಸೂಪರ್ 8 ಸಮರದಲ್ಲಿ ಗೆದ್ದು ಈಗ ಸೆಮೀಸ್ ಕ್ಲಾಶ್ಗೆ ಸಿದ್ಧವಾಗ್ತಾ ಇರುವಂತ 4 ತಂಡಗಳಿಗೆ ಟ್ರೋಫಿಯನ್ನ ಗೆಲ್ಲೋಕೆ ಉಳಿದಿರೋದೇ 2 ಪಂದ್ಯಗಳು ಮಾತ್ರ. 20 ತಂಡಗಳಿಂದ ಆರಂಭವಾಗಿದ್ದಂತ ಈ ಬಾರಿಯ ಹೈ ವೋಲ್ಟೇಜ್ ಟೂರ್ನಿಯಲ್ಲಿ ಈಗ 4 ತಂಡಗಳಷ್ಟೇ ಉಳಿದಿವೆ. ಸೌತ್ ಆಫ್ರಿಕಾ, ಇಂಗ್ಲೆಂಡ್, ಭಾರತ ಹಾಗೆ ನ್ಯೂಜಿಲೆಂಡ್ ತಂಡಗಳು. ಸೊ ಈ 4 ತಂಡಗಳು ಸೆಮಿಫೈನಲ್ ಸಮರಕ್ಕೆ ಸಿದ್ಧವಾಗಿವೆ. ಟೂರ್ನಿಯಲ್ಲಿ ಸೋಲನ್ನೇ ಕಾಣದೆ ಟೇಬಲ್ ಟಾಪರ್ ಆಗಿ ಸೆಮೀಸ್ಗೆ ಕಾಲಿಟ್ಟಿರುವಂತ ಸೌತ್ ಆಫ್ರಿಕಾ ಹಾಗೆ ಸೂಪರ್ 8 ಸುತ್ತಿನಲ್ಲಿ ಸ್ಟ್ರಗಲ್ಗಳೊಂದಿಗೆ ಬಂದಿರುವಂತ ನ್ಯೂಜಿಲೆಂಡ್ ತಂಡ. ಈ 2 ತಂಡಗಳು ಮಾರ್ಚ್ 4ರಂದು ಅಂದ್ರೆ ಇದೇ ಬುಧವಾರ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಮುಖಾಮುಖಿ ಆಗ್ತಾರೆ. ಹಾಗೆ ಸೂಪರ್ 8 ಸುತ್ತಲ್ಲೇ ಎಲ್ಲಾ ಪಂದ್ಯಗಳನ್ನ ಗೆದ್ದಿರುವಂತ ಇಂಗ್ಲೆಂಡ್ ಹಾಗೆ ಹಾಲಿ ಚಾಂಪಿಯನ್ ಆಗಿರುವಂತ ಭಾರತ ತಂಡ ಮಾರ್ಚ್ 5ರಂದು ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಪೈಪೋಟಿ ನಡೆಸ್ತಾರೆ. ಮೊದಲ ಸೆಮೀಸ್ ನಲ್ಲಿ ಸೌತ್ ಆಫ್ರಿಕಾ ಪಂದ್ಯ ಗೆಲ್ಲುವಂತ ಫೇವರೆಟ್ ಟೀಮ್ ಆಗಿದ್ರೆ 2ನೇ ಸೆಮೀಸ್ ನಲ್ಲಿ ಎದುರು ಬದಲಾಗ್ತಾ ಇರುವಂತಹ ಭಾರತ ಹಾಗೆ ಇಂಗ್ಲೆಂಡ್ ತಂಡಗಳ ನಡುವೆ ನೆಕ್ ಟು ನೆಕ್ ಫೈಟ್ ಅಂತೂ ನಡೆಯುತ್ತೆ. ಯಾಕಂದ್ರೆ ಇವರಿಬ್ರು ಕೂಡ ಸತತ 3ನೇ ಬಾರಿಗೆ ಸೆಮಿಫೈನಲ್ ನಲ್ಲಿ ಮುಖಾಮುಖಿ ಆಗ್ತಿದ್ದಾರೆ. T20 ವಿಶ್ವಕಪ್ ನಲ್ಲಿ ಸತತ 3ನೇ ಬಾರಿ ಭಾರತ ಇಂಗ್ಲೆಂಡ್ ಕದನ. ಸತತ 3ನೇ ಬಾರಿಗೆ T20 ವಿಶ್ವಕಪ್ ಸೆಮಿಫೈನಲ್ ಪ್ರವೇಶ ಪಡೆದಿರುವಂತಹ ಭಾರತದ ಸ್ಪೆಷಾಲಿಟಿ ಏನಂದ್ರೆ ಸತತ 3ನೇ ಬಾರಿ ಕೂಡ ಸೆಮೀಸ್ ನಲ್ಲಿ ಎದುರಾಳಿ ಆಗ್ತಾ ಇರೋದು ಇಂಗ್ಲೆಂಡ್ ತಂಡ. ಹಾಗೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕಳೆದ 2 ಸಲ ಕೂಡ 2ನೇ ಸೆಮಿಫೈನಲ್ ನಲ್ಲೇ ಮುಖಾಮುಖಿ ಆಗಿದ್ದಾರೆ. ಸೊ ಈ ಸಲ ಕೂಡ 2ನೇ ಸೆಮಿಫೈನಲ್ ನಲ್ಲಿ ಎದುರು ಬದಲಾಗ್ತಿದ್ದಾರೆ. 2022ರಲ್ಲಿ ಭಾರತ ಹಾಗೆ ಇಂಗ್ಲೆಂಡ್ ತಂಡಗಳು ಅಡಿಲೇಡ್ ನಲ್ಲಿ ನಡೆದಂತ ಸೆಮಿಫೈನಲ್ ಪಂದ್ಯದಲ್ಲಿ ಫೈಟ್ ನಡೆಸಿದ್ರು. ಸೊ ಈ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ತಂಡ 10 ವಿಕೆಟ್ಗಳಿಂದ ಗೆದ್ದುಕೊಂಡಿತ್ತು. ಕಳೆದ ಬಾರಿ ಅಂದ್ರೆ 2024ರ ಟೂರ್ನಿಯಲ್ಲಿ ಜಾರ್ಜ್ ಟೌನ್ ನಲ್ಲಿ ನಡೆದಿದ್ದಂತ ಸೆಮಿಫೈನಲ್ ಪಂದ್ಯದಲ್ಲಿ 2 ತಂಡಗಳು ಮತ್ತೆ ಫೈಟ್ ನಡೆಸಿದ್ವು. ಸೊ ಈ ಸಲ ಭಾರತ ತಂಡ 68 ರನ್ಗಳಿಂದ ಗೆದ್ದು ಫೈನಲ್ಗೆ ಏರಿತ್ತು. ಇದಕ್ಕಿಂತ ಇನ್ನೊಂದು ಅಚ್ಚರಿಯ ವಿಚಾರ ಏನಂದ್ರೆ ಈ ಸೆಮಿಫೈನಲ್ ನಲ್ಲಿ ಯಾವ ತಂಡ ಗೆದ್ದಿದ್ಯೋ ಅದೇ ತಂಡ ಆ ಸೀಸನ್ ಅಂದ್ರೆ ಆ ಟೂರ್ನಿಯ ಚಾಂಪಿಯನ್ ಪಟ್ಟಕ್ಕೂ ಏರಿದೆ. ಅಂದ್ರೆ 2022ರ ಸೆಮಿಫೈನಲ್ ನಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನ ಸೋಲಿಸಿ ಅದೇ ಟೂರ್ನಿಯಲ್ಲಿ ಫೈನಲ್ ನಲ್ಲಿ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿ ಚಾಂಪಿಯನ್ ಪಟ್ಟಕ್ಕೇರಿದ್ರು. ಹಾಗೆ 2024ರಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಗೆದ್ದ ಟೀಮ್ ಇಂಡಿಯಾ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿ ವಿಶ್ವ ಚಾಂಪಿಯನ್ ಆಗಿತ್ತು. ಸೊ ಈ ಸಲ ಕೂಡ ಇವರಿಬ್ಬರಲ್ಲೇ ಗೆದ್ದವರು ಟ್ರೋಫಿಯನ್ನು ಕೂಡ ಗೆಲ್ತಾರಾ ಎನ್ನುವಂತ ಕುತೂಹಲ ಶುರುವಾಗಿದೆ. ಈ ಟೂರ್ನಿಯಲ್ಲಿ ಭಾರತ ಕೂಡ ಒಂದು ಸೋಲಿನೊಂದಿಗೆ ಬಂದ್ರೆ ಇಂಗ್ಲೆಂಡ್ ತಂಡ ಕೂಡ ಅಷ್ಟೇ ಅದ್ಭುತವಾಗಿ ಪ್ರದರ್ಶನವನ್ನ ನೀಡಿಕೊಂಡು ಈ ಟೂರ್ನಿಯಲ್ಲಿ ಈಗ ಸೆಮೀಸ್ಗೆ ಕಾಲಿಟ್ಟಿದೆ. ಹಾಲಿ ಚಾಂಪಿಯನ್ ಭಾರತ ಟ್ರೋಫಿ ಉಳಿಸಿಕೊಳ್ಳುತ್ತಾ? ಚುಟುಕು ಮಾದರಿಯಲ್ಲಿ ಭಾರತ ಜಗತ್ತಿನ ನಂಬರ್ 1 ಟೀಮ್. ಹಾಗೆ ವಿಶ್ವಕಪ್ನಲ್ಲೂ ಕೂಡ ಹಾಲಿ ಚಾಂಪಿಯನ್ಸ್. ಈಗೇನಿದ್ರು ಟ್ರೋಫಿಯನ್ನ ಡಿಫೆನ್ಸ್ ಮಾಡಿಕೊಳ್ಬೇಕಷ್ಟೇ. ಗ್ರೂಪ್ ಸ್ಟೇಜ್ ನಲ್ಲಿ 4 ಪಂದ್ಯಗಳನ್ನ ಗೆದ್ದುಕೊಂಡು ಸೂಪರ್ 8 ಸುತ್ತಲ್ಲಿ ಮೊದಲ ಪಂದ್ಯವನ್ನ ಮಿಸ್ ಮಾಡಿಕೊಂಡ್ರು ಕೂಡ ಉಳಿದ 2 ಪಂದ್ಯಗಳಲ್ಲಿ ದಾಖಲೆಯ ಬ್ಯಾಟಿಂಗ್ ಜೊತೆಗೆ ದಾಖಲೆಯ ಚೇಸಿಂಗ್ ಕೂಡ ಮಾಡಿಕೊಂಡು ಬಂದಿರುವಂತಹ ಭಾರತ ಈ ಬಾರಿ ಟ್ರೋಫಿ ಗೆಲುವನ್ನ ಫೇವರೆಟ್ ಟೀಮ್ ಆಗಿ ಕಾಣ್ತಾ ಇದೆ. ಸೊ ಈಗ ಸೆಮಿಫೈನಲ್ ನಲ್ಲಿ ಇಂಗ್ಲೆಂಡ್ ತಂಡವನ್ನ ಸೋಲಿಸಿ ಫೈನಲ್ಗೆ ಲಗ್ಗೆ ಇಡೋಕೆ ತಂತ್ರಗಳು ಕೂಡ ಶುರುವಾಗಿದೆ. ಆದ್ರೆ ಬ್ರಿಟಿಷರ ಪಡೆ ಸೋಲಿಸೋದು ಅಷ್ಟು ಈಸಿ ಇಲ್ಲ. ಅದರಲ್ಲೂ ಹ್ಯಾರಿ ಬ್ರೂಕ್ ವೈಟ್ ಬಾಲ್ ಕ್ಯಾಪ್ಟನ್ ಆದ್ಮೇಲೆ ಇಂಗ್ಲೆಂಡ್ ಟೀಮ್ T20 ನಲ್ಲಿ ಬೇರೆ ರೀತಿಯ ಪರ್ಫಾರ್ಮ್ ಮಾಡಿದೆ. ಕೋಚ್ ಬ್ರೆಂಡನ್ ಮೆಕ್ಲಮ್ ಅವರ ಗೈಡೆನ್ಸ್ ನಲ್ಲಿ ಡೇಂಜರಸ್ ರೂಪ ತಾಳಿದ್ದಾರೆ. ಸೊ ಅದು ಹೇಗೆ ಅನ್ನೋದನ್ನ ಒಂದೊಂದಾಗೆ ಹೇಳ್ತಾ ಹೋಗ್ತೇನೆ ನೋಡಿ. 2024ರ T20 ವಿಶ್ವಕಪ್ ನಲ್ಲಿ ಭಾರತದ ವಿರುದ್ಧ ಸೆಮಿಫೈನಲ್ ನಲ್ಲಿ ಸೋತಿದ್ದಂತ ಇಂಗ್ಲೆಂಡ್ ತಂಡ ಈಗ ಅದೇ ಸೇಡಿನೊಂದಿಗೆ ಕಣಕ್ಕಿಳಿಯುತ್ತೆ. ವಿಶ್ವಕಪ್ ಬಳಿಕ ಇಂಗ್ಲೆಂಡ್ ತಂಡ 25 T20 ಪಂದ್ಯಗಳನ್ನಾಡಿದೆ. ಇದರಲ್ಲಿ 15 ಪಂದ್ಯಗಳನ್ನ ಗೆದ್ದಿದ್ರೆ
7 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದ್ದಾರೆ. ಜೊತೆಗೆ 3 ಪಂದ್ಯಗಳು ಫಲಿತಾಂಶವಿಲ್ಲದೆ ಕೊನೆಗೊಂಡಿವೆ. ಕಳೆದ ವಿಶ್ವಕಪ್ ನಂತರ ಇಂಗ್ಲೆಂಡ್ ತಂಡ 8 ದ್ವಿಪಕ್ಷೀಯ ಸರಣಿಗಳಲ್ಲಿ ಭಾಗವಹಿಸಿದೆ. ಅದರಲ್ಲಿ 5ರಲ್ಲಿ ಗೆದ್ದಿದ್ರೆ 1ರಲ್ಲಿ ಸೋತಿದ್ದಾರೆ. ಇನ್ನು ಉಳಿದ 2 ಸರಣಿಗಳು ಡ್ರಾನಲ್ಲಿ ಕೊನೆಗೊಂಡಿವೆ. ಇನ್ನು ಈ ಜರ್ನಿಯಲ್ಲಿ ಇಂಗ್ಲೆಂಡ್ ಪರ ಬ್ಯಾಟಿಂಗ್ ನಲ್ಲಿ ಫಿಲ್ ಸಾಲ್ಟ್ ಹಾಗೆ ಜೋಸ್ ಬಟ್ಲರ್ ಅದ್ಭುತ ಪ್ರದರ್ಶನ ನೀಡ್ತಾ ಬಂದಿದ್ದಾರೆ. ಫಿಲ್ ಸಾಲ್ಟ್ 21 ಪಂದ್ಯಗಳಲ್ಲಿ 702 ರನ್ಗಳನ್ನ ಗಳಿಸಿದ್ರೆ ಜೋಸ್ ಬಟ್ಲರ್ 23 ಪಂದ್ಯಗಳಲ್ಲಿ 686 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ಹ್ಯಾರಿ ಬ್ರೂಕ್ 2025ರ ಚಾಂಪಿಯನ್ಸ್ ಟ್ರೋಫಿ ಬಳಿಕ ಕ್ಯಾಪ್ಟನ್ಸಿಯನ್ನು ವಹಿಸಿಕೊಂಡಿದ್ರು. ಇವರ ಅಂಡರ್ ನಲ್ಲಿ ಇಂಗ್ಲೆಂಡ್ ತಂಡ ಎಲ್ಲಾ ಸರಣಿಗಳನ್ನ ಗೆದ್ದುಕೊಂಡಿದೆ. ಅಂದ್ರೆ ಇವರು ಕ್ಯಾಪ್ಟನ್ ಆದ್ಮೇಲೆ ಇಂಗ್ಲೆಂಡ್ ತಂಡ 11 ಪಂದ್ಯಗಳನ್ನಾಡಿದೆ. ಈ ಪೈಕಿ 10 ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಅಂಡ್ ಈ ಸಲ T20 ವಿಶ್ವಕಪ್ನಲ್ಲಿ 7 ಪಂದ್ಯಗಳಲ್ಲಿ 6ರಲ್ಲಿ ಗೆದ್ದಿದ್ದಾರೆ. ಸೂಪರ್ 8 ನಲ್ಲಿ ಎಲ್ಲಾ ಮ್ಯಾಚಸ್ ಅನ್ನ ವಿನ್ ಆಗಿದ್ದಾರೆ. ಜೇಕಬ್ ಬೆಥೆಲ್ ಅಂತೂ ಈಗ ಇಂಗ್ಲೆಂಡ್ ತಂಡದ ಸ್ಟಾರ್ ಬಾಯ್ ಆಗಿದ್ದು, ಯಾವುದೇ ಕ್ಷಣದಲ್ಲೂ ಕೂಡ ಅಥವಾ ಎಂಥದೇ ಕ್ರೂಷಿಯಲ್ ಟೈಮ್ ಅಲ್ಲೂ ಕೂಡ ಗೇರ್ ಬದಲಾಯಿಸುವಂತ ಕೆಪಾಸಿಟಿ ಅವರಲ್ಲಿದೆ. ಇನ್ನು ಇಂಗ್ಲೆಂಡ್ ತಂಡದ ಮೇನ್ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಅವರಲ್ಲಿ ಸ್ಪಿನ್ ದಾಳಿ ಅದ್ಭುತವಾಗಿದೆ. ಸೊ ಭಾರತದ ಬ್ಯಾಟಿಂಗ್ ಟ್ರಬಲ್ ಇರೋದು ಕೂಡ ಸ್ಪಿನ್ ದಾಳಿಯಲ್ಲೇ. ಆಂಗ್ಲರ ತಂಡದಲ್ಲಿ ಸ್ಪಿನ್ ದಾಳಿ ಅದ್ಭುತವಾಗಿದೆ. ಅದರಲ್ಲೂ ಕೂಡ 17 ವರ್ಷದ ಕ್ರಿಕೆಟ್ ಅನುಭವ ಇರುವಂತ ಅಂದ್ರೆ ಈಗ 38 ವರ್ಷದ ಆದಿಲ್ ರಶೀದ್ ಅಂತೂ ಮೇನ್ ವೆಪನ್ ಆಗ್ತಾರೆ. ಹಾಗೆ ಜೇಕಬ್ ಬೆಥೆಲ್, ಲಿಯಾಮ್ ಡಾಸನ್, ವಿಲ್ ಜಾಕ್ಸ್ ಹಾಗೆ ರೆಹಾನ್ ಅಹ್ಮದ್ ಕೂಡ ಬ್ರೇಕ್ ಥ್ರೂ ತಂದು ಕೊಡ್ತಾರೆ. ಕಳೆದ T20 ವರ್ಲ್ಡ್ ಕಪ್ ನಿಂದ ಅವರ ಸ್ಪಿನ್ ಬೌಲಿಂಗ್ ಸರಾಸರಿ 19.82 ರಷ್ಟಿದೆ. ಜೊತೆಗೆ ಇದು ವಿಶ್ವದಲ್ಲೇ ಅತ್ಯುತ್ತಮ ಸರಾಸರಿಯಾಗಿದೆ. ಜೊತೆಗೆ ಒಟ್ಟಾರೆಯಾಗಿ ಅವರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅನ್ನ ನೋಡೋದಾದ್ರೆ 151.53 ರಷ್ಟಿದೆ. ಸೊ ಇದು ಜಗತ್ತಿನಲ್ಲೇ ಸೆಕೆಂಡ್ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಇದು. ಸೊ ಇದಕ್ಕೂ ಮೊದಲು ಅಂದ್ರೆ ನಂಬರ್ 1 ಪ್ಲೇಸ್ ನಲ್ಲಿ ಭಾರತ ತಂಡ ಇದೆ. ಅಂದ್ರೆ ಭಾರತೀಯ ತಂಡದ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ 156.03 ಇದೆ. ಸೊ ಭಾರತ ಬಿಟ್ಟರೆ ಸ್ಟ್ರೈಕ್ ರೇಟ್ ನಲ್ಲಿ ಇಂಗ್ಲೆಂಡ್ ತಂಡವೇ 2ನೇ ಸ್ಥಾನದಲ್ಲಿದೆ. ಇನ್ನು ಹ್ಯಾರಿ ಬ್ರೂಕ್ ಇಂಗ್ಲೆಂಡ್ ಪರ ಸ್ಪಿನ್ ವಿರುದ್ಧ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಸ್ಪಿನ್ ವಿರುದ್ಧ 85.5ರ ಸರಾಸರಿಯಲ್ಲಿ ಈ ಸಲ ರನ್ಸ್ ಬಂದಿದೆ. ಹಾಗೆ 6 ಇನ್ನಿಂಗ್ಸ್ಗಳಲ್ಲಿ 2 ಸಲ ಮಾತ್ರ ಔಟ್ ಆಗಿದ್ದಾರೆ. ಜೊತೆಗೆ ಇಂಗ್ಲೆಂಡ್ ಪರ ಈ ಬಾರಿ ಹೈಯೆಸ್ಟ್ ರನ್ ಸ್ಕೋರರ್ ಅಂದ್ರೆ ಅದು ಹ್ಯಾರಿ ಬ್ರೂಕ್. 7 ಇನ್ನಿಂಗ್ಸ್ಗಳಿಂದ 228 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಇನ್ನು ಭಾರತ ಪರ ಈ ಲಿಸ್ಟ್ ನಲ್ಲಿ ಇಶಾನ್ ಕಿಶನ್ ನಂಬರ್ 1 ಪ್ಲೇಸ್ ನಲ್ಲಿದ್ದಾರೆ. 7 ಇನ್ನಿಂಗ್ಸ್ಗಳಿಂದ ಇಶಾನ್ ಕಿಶನ್ 224 ರನ್ಗಳನ್ನ ಕಲೆ ಹಾಕಿದ್ದಾರೆ. ಸೊ ಇಲ್ಲಿ ಇಬ್ಬರ ನಡುವೆ 4 ರನ್ಗಳ ವೇರಿಯೇಷನ್ಸ್ ಅಷ್ಟೇ ಇದೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಭಾರತ ಪರ ವರುಣ್ ಚಕ್ರವರ್ತಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ. 7 ಇನ್ನಿಂಗ್ಸ್ಗಳಿಂದ 12 ವಿಕೆಟ್ಗಳನ್ನ ತಗೊಂಡಿದ್ದಾರೆ. ಇನ್ನು ವರುಣ್ ಅವರ ಮೇನ್ ಪ್ಲಸ್ ಪಾಯಿಂಟ್ ಅಂತಂದ್ರೆ ಸತತ 20ನೇ ಪಂದ್ಯದಲ್ಲೂ ಕೂಡ ವಿಕೆಟ್ ಅನ್ನ ತೆಗೆದಿರೋದು. ಅಂದ್ರೆ 20 ಪಂದ್ಯಗಳಲ್ಲಿ ಕಂಟಿನ್ಯೂಸ್ ಆಗಿ ಒಂದಿಲ್ಲೊಂದು ವಿಕೆಟ್ ಅನ್ನ ಬೇಟೆಯಾಡ್ಕೊಂಡು ಬಂದಿದ್ದಾರೆ. ಇನ್ನು ಇಂಗ್ಲೆಂಡ್ ಪರ ಬೌಲಿಂಗ್ ನಲ್ಲಿ ಹೈಯೆಸ್ಟ್ ವಿಕೆಟ್ ತಗೊಂಡಿರೋದು ಆದಿಲ್ ರಶೀದ್. 7 ಇನ್ನಿಂಗ್ಸ್ಗಳಿಂದ 11 ವಿಕೆಟ್ ಅನ್ನ ಪಡೆದಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಭಾರತ ಆಂಗ್ಲರನ್ನ ಸದ್ಯ ಬಡಿಯೋಕೆ ಗ್ರೌಂಡ್ ವರ್ಕ್ ಜಾಸ್ತಿ ಮಾಡಲೇಬೇಕಿದೆ. ಸದ್ಯ T20 ವಿಶ್ವಕಪ್ ನಲ್ಲಿ ಭಾರತ ಈಗ 6ನೇ ಬಾರಿಗೆ ಸೆಮಿಫೈನಲ್ಗೆ ಪ್ರವೇಶವನ್ನ ಪಡೆದಿದೆ. 2007ರಲ್ಲಿ ಚಾಂಪಿಯನ್ ಆಗಿದ್ದಂತ ತಂಡ 2014ರಲ್ಲಿ ರನ್ನರ್ ಅಪ್ ಆಗಿತ್ತು. ಆನಂತರ 2016 ಹಾಗೆ 2022ರಲ್ಲಿ ಸೆಮಿಫೈನಲ್ ನಲ್ಲಿ ಸೋಲನ್ನ ಕಂಡಿದ್ರು. ಅಂಡ್ ನೆಕ್ಸ್ಟ್ 2024ರಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದ್ರು. ಈಗ ಮತ್ತೆ 6ನೇ ಬಾರಿ ಸೆಮಿಫೈನಲ್ಗೇರಿದ್ದು ಇಂಗ್ಲೆಂಡ್ ತಂಡವನ್ನ ಸೋಲಿಸಿದ್ರೆ ಟ್ರೋಫಿಯನ್ನ ಉಳಿಸ್ಕೊಳ್ಳೋಕೆ ಇನ್ನೊಂದೇ ಹೆಜ್ಜೆ ಬಾಕಿ ಇರಲಿದೆ. ಸೊ ನಿಮ್ಮ ಪ್ರಕಾರ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತಕ್ಕೆ ಇಂಗ್ಲೆಂಡ್ ತಂಡ ಸವಾಲಾಗುತ್ತಾ? ಸೊ ಈ ಪಂದ್ಯದಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಸುದ್ಯಾನ ಚಾನೆಲ್ನಲ್ಲಿ ಜಾಹೀರಾತು ಜೊತೆಗೆ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸುವಂತ ನಂಬರ್ಗೆ ವಾಟ್ಸಪ್ ಮಾಡಿ. ನಮಸ್ಕಾರ.